ಇಷ್ಟು ಕ್ರಿಸ್ಪಿಯಾಗಿರೋ ದೋಸೆ ಮಾಡಿಕೊಟ್ರೆ ಯಾರಿಗೆ ಇಷ್ಟ ಆಗಲ್ಲ ಹೇಳ್ರಿ. ಬರೀ ಇವತ್ತು ಇನ್ಸ್ಟಂಟಾಗಿ ಕ್ರಿಸ್ಪಿ ದೋಸೆ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಮೊದಲಿಗೆ 2 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ನಾನು ಕ್ವಾಂಟಿಟಿ ಎಷ್ಟು ಬೇಕಲ್ಲ ಅಷ್ಟು ನೀವು ನೋಡ್ಕೊಂಡ್ರೆ ತೊಗೊಳ್ರಿ. ಆಮೇಲೆ 2ರಿಂದ 3 ಟೇಬಲ್ ಸ್ಪೂನು ಮೀಡಿಯಮ್ ರವೆ ತೊಗೊಂಡಿದ್ದೀನಿ. ಆಮೇಲೆ ತುರಿದಿರುವಂಥ ಕ್ಯಾರೆಟು, ಆಮೇಲೆ ಸಣ್ಣದಾಗಿ ಹೆಚ್ಚಿರುವಂಥ 2ರಿಂದ 3 ಹಸಿಮೆಣಸಿನ್ಕಾಯಿ, ಆಮೇಲೆ ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿ ಹಾಕೊತೀನಿ. ಮತ್ತು ಸ್ವಲ್ಪ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಹಾಕೊತೀನಿ. ನೀವು ಬೇಕು ಅಂತಂದರೆ ಮೂಲಂಗಿ ಎಲ್ಲನೂ ಹಾಕೋಬಹುದು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು 3ರಿಂದ 4 ಕಪ್ಪು ನಾನಿಲ್ಲಿ ಇದನ್ನ ಹಾಕೊಳಕತ್ತೇನೆ. ನೀರು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಗಂಟು ಇಲ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ರಿ. ಈ ನೀರು ದೋಸೆ ಹೆಂಗೆ ಮಾಡ್ಕೋತೀರಲ್ಲ ಆ ಕನ್ಸಿಸ್ಟೆನ್ಸಿಗೆ ಮಾಡ್ಕೊಳ್ರಿ. ಈಗ ತವೆನ ಚೆನ್ನಾಗಿ ಕಾಸಿ ನೀರು ದೋಸೆ ಹೆಂಗೆ ಹಾಕೋತೀವಲ್ಲ ಆ ಥರ ಹಾಕೊಂಡು ಎಲ್ಲ ಸೈಡ್ 2 ಸೈಡು ನೀಟಾಗಿ ಕ್ರಿಸ್ಪಿಯಾಗಿ ಬೇಯಿಸ್ಕೋಬೇಕಾದ್ರೆ ಸ್ವಲ್ಪ ತುಪ್ಪನಾದರೂ ಹಾಕೊಳ್ರಿ, ಇಲ್ಲ ಎಣ್ಣೆನಾದರೂ ಹಾಕೊಂಡು 2 ಸೈಡು ನೀಟಾಗಿ ಬೇಯಿಸ್ಕೊಂಡ್ರೆ ಆಯಿತು. ನಿಮ್ದು ಕ್ರಿಸ್ಪಿಯಾಗಿರೋ ಇನ್ಸ್ಟಂಟ್ ದೋಸೆ ರೆಡಿ ಆಯಿತು. ಇದು ಚಟ್ನಿ ಜೊತೆ ಇಲ್ಲ ಅಂತಂದರೆ ಪಲ್ಯ ಜೊತೆ ಯಾವುದಾದ್ರೂ ರುಚಿಯಾಗಿರ್ತೈತಿ. ಒಂದ್ಸರಿ ಟ್ರೈ ಮಾಡಿ ನೋಡ್ರಿ. ಮತ್ತು ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿರಿ.